ಬಂದು ಸೇರಿರುವಂಥ ಎಲ್ಲ ಅಭಿಮಾನಿಗಳಿಗೆ, ಎಲ್ಲ ಪ್ರೀತಿಯ ಜನರಿಗೆ ನನ್ನ ಹಾರ್ದಿಕ ಸ್ವಾಗತ. ನಾನು ಗುರು ಹೆಗಡೆ. ಈ ಸಿನಿಮಾದ ಬಗ್ಗೆ ನೀವು ಕೇಳಿದ ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡಬೇಕಾಗತ್ತೆ. ಆದರೆ ಎಷ್ಟು ಸಾಧ್ಯವೋ, ಅಂದರೆ ಈಗದು ನಮ್ಮ ಪ್ರಥಮ ಪತ್ರಿಕಾಗೋಷ್ಠಿ. ಅಂದರೆ ಸಿನಿಮಾ ಶುರುವಾಗಿ ಹೆಚ್ಚು ಕಮ್ಮಿ 2 ವರ್ಷ ಮೇಲಾಯಿತು. 2 ವರ್ಷದಿಂದ ಸಿನಿಮಾ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಖುಷಿಯ ವಿಚಾರ ಏನಪ್ಪ ಅಂದರೆ, ಮೊನ್ನೆ ಸೋಮವಾರ ದಿವಸ ನಮ್ಮ ಸಿನಿಮಾ ಸೆನ್ಸರ್ ಆಯಿತು. UA ಸರ್ಟಿಫಿಕೇಟ್ ನಮಗೆ ಸಿಕ್ಕಿದೆ. ಅದು ತುಂಬ ಸಂತೋಷದ ವಿಚಾರ. ಇವಾಗ ನಾನು ಪ್ರಶ್ನೆ ಕೇಳಬೇಕಾಗಿರೋರು ಬಿಟ್ಟು ನಮ್ಮ ಪಕ್ಕದಲ್ಲಿರೋ ಹೀರೋನೇ ಪ್ರಶ್ನೆ ಕೇಳ್ತಿದ್ದಾರೆ, ಯಾಕೆ ಅಂತ. ಈಗ ಇವರಿದ್ದಾರೆ ನೋಡಿ, ಉತ್ತರ ಸಿಕ್ತು ನೋಡಿ. ಹಾಗಾಗಿ UA ಸರ್ಟಿಫಿಕೇಟ್ ಸಿಕ್ಕಿದೆ. ಬಟ್ 13 ಇಯರ್ಸ್ 13 ವರ್ಷದಿಂದ ಮೇಲಿನ ವ್ಯಕ್ತಿಗಳು ಆ ಹುಡುಗರಿಂದ ನೋಡ್ಬೋದು ಅನ್ನೋಂಥ ವಿಚಾರ ಸ್ಪಷ್ಟಪಡಿಸಿದ್ದಾರೆ. ಈಗ ನೀವು ಏನಾದರೂ ಪ್ರಶ್ನೆಗಳನ್ನ ಕೇಳ್ಬೋದು. ಶ್ರೀನಗರ್ ಕಿಟ್ಟಿ ಸರ್ ನಮ್ಮ ಸಿನಿಮಾದ ನಾಯಕ ನಟರಾಗಿದ್ದಾರೆ. ಮೇಘನಾರಾಜ್ ಅವರು ನಮ್ಮ ಸಿನಿಮಾದ ಹೀರೋಯಿನ್ ಆಗಿದ್ದಾರೆ. ತುಂಬ ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೀನಿ. ನಮ್ಮ ಕೃತಿ ಶೆಟ್ಟಿ ಅವರಿದ್ದಾರೆ, ಉಷಾ ಭಂಡಾರಿ ಅವರಿದ್ದಾರೆ, ಅಶೋಕ್ ಹೆಗ್ಡೆ ಅವರಿದ್ದಾರೆ, ನಾಗರಾಜ್ ಭಟ್ ಇದ್ದಾರೆ, ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಭಿ ಇದ್ದಾರೆ, ಸುಮಾರು ಜನ ಕಲಾವಿದರಿದ್ದಾರೆ. ಹೆಸರು ಮರೆತರೆ ದಯವಿಟ್ಟು ಕ್ಷಮಿಸಿ, ನನಗೆ ಕಾಣಿಸೋಷ್ಟು ಜನರ ಹೆಸರು ಹೇಳ್ತೀನಿ. ಹಾಗಾಗಿ ಮುಂದಿನ ಪ್ರಶ್ನೆಗಳು ನೀವು ಕೇಳ್ಬೋದು. ಸರ್, ಅಮರ್ಥ ಅಂದರೆ ನಮ್ಮೆಲ್ಲರ ಮಧ್ಯೆ ಒಂದು ವಿಷಯ ನಡೆಯುತ್ತೆ. ಇದು ನನ್ನ ಅನಿಸಿಕೆ. ಇದು ಏನು ಅಂದರೆ, ಈಗ ನಾನೊಬ್ಬ ವ್ಯಕ್ತಿ ಗುರು ಹೆಗಡೆ ಈ ಭೂಮಂಡಲಕ್ಕೆ, ಈ ಪ್ರಪಂಚಕ್ಕೆ ಬರೋದಕ್ಕೆ ಮುಂಚೆನೂ ಒಂದು ಅದೃಶ್ಯವಾದ ಶಕ್ತಿ ಅಥವಾ ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇತ್ತು. ನಾನು ಬಂದ ಮೇಲೆಯೂ ಇದೆ. ನಾನು ಈ ಭೂಮಿಯನ್ನು ಅಗಲಿ ಹೋದ ಮೇಲೆಯೂ ಆ ಶಕ್ತಿ ಇರುತ್ತೆ. ಅಂದರೆ ಆ ಒಂದು ಶಕ್ತಿ ನಿರಂತರವಾಗಿರುತ್ತೆ. ಆ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಘಟಿಸುವಂಥ ಎಲ್ಲ ಘಟನೆಗಳಿಗೂ ಮುಖ್ಯ ಕಾರಣ ಆಗಿರುತ್ತೆ. ನಾವು ಕೆಲವೊಂದು ಸರಿ ಏನು ಅನ್ಕೋತೀವಿ ಅಂದರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಬರುತ್ತೆ, ದೇವರ ದಯೆ, ನಸೀಬು, ಗ್ರಹಚಾರ, ಇನ್ನೇನೋ ಒಂದು ಪದಗಳನ್ನ ಬಳಸ್ತೀವಿ. ಎಲ್ಲ ಸಮಯ ಚೆನ್ನಾಗಿಲ್ಲ, ಕಾಲ ಕೆಟ್ಟೋಗಿದೆ, ಏನೇನೋ ಮಾತನ್ನು ಹೇಳ್ತೀವಿ. ಆದರೆ ಅದ್ರ ಎಲ್ಲವನ್ನು ಮೀರಿ ಒಂದು ವಿಷಯ ಇದೆ. ಆ ವಿಷಯ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ನಿಮ್ಮನ್ನು ಕಂಟ್ರೋಲ್ ಮಾಡಿಯೇ ನಿಮ್ಮ ಜೀವನ ಮುಂದೆ ಹೋಗುತ್ತೆ. ಅದು ಏನು ಇಷ್ಟಪಡುತ್ತೋ ಅದರ ಪ್ರಕಾರನೇ ನಿಮ್ಮ ಜೀವನ ನಡೆಯುತ್ತೆ. ಕೆಲವೊಂದು ಸರಿ ನಾವು ಅದನ್ನು ಒಪ್ಪಿಕೊಂಡು ಅದರ ಪ್ರಕಾರ ನಡಿತೀವಿ. ಕೆಲವೊಂದು ಸಲ ಅದನ್ನು ವಿರೋಧಿಸಕ್ಕೆ ಹೋಗ್ತೀವಿ. ಆದರೂ ಅದು ತನ್ನ ಕೆಲಸವನ್ನು ಬಿಡಲ್ಲ, ಅದು ಆ ಕೆಲಸವನ್ನು ಮಾಡುತ್ತೆ. ಇದು ಈ ಸಿನಿಮಾದ ಒಟ್ಟಾರೆ ಕಥೆಯಾಗಿರುತ್ತೆ. ಅಮರ್ಥ ಅಂದರೆ ಸದಾ ಅಸ್ತಿತ್ವದಲ್ಲಿರುವಂಥ ವಿಷಯ. ಅದು ಅಮರ್ಥ ಅಂದರೆ ಸರ್ವ ಸಮಯದಲ್ಲೂ ಅದು ಇರುತ್ತೆ ಅನ್ನೋದು ಈ ಸಿನಿಮಾದ ಒಂದು ಕಥಾ ಸಾರಾಂಶ. ಸರ್, ಯಾವುದೋ ಒಂದು ವಿಷಯ ಹೇಗಿರುತ್ತೆ ಅಂದರೆ, ಒಂದು ಕಂಟ್ರೋಲ್ ಮಾಡೋವಂಥ ವಿಷಯ, ಅದನ್ನು ನಿಮಗೆ ಹೆಸರಿಸೋಕ್ಕಾಗಲ್ಲ. ಅದೇ ಸರ್, ಇದೇ ನೋಡಿ. ಈಗ ಇಲ್ಲ ಸರ್, ದೈವಶಕ್ತಿ ಅನ್ನೋದಕ್ಕಿಂತ ನಾವು ಕೆಲವೊಂದು ಸಾರಿ ದೈವಶಕ್ತಿ ಅಂತೀವಿ, ಗ್ರಹಚಾರ ಅಂತೀವಿ, ಏನೇನೋ ಹೆಸರು ಕೊಡ್ತೀವಿ. ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರು ಇರುತ್ತೆ. ಯಾವುದು ಅಂದರೆ ಅವೆಲ್ಲವೂ ಕಾರಣ ನಿಜ, ಆದರೆ ಅದನ್ನು ಮೀರಿದಂಥ ಒಂದು ಕಾರಣ ಇರುತ್ತದೆ. ಅದನ್ನು ನಾನು ಈ ಸಿನಿಮಾದಲ್ಲಿ ಹೇಳಿಕೊಟ್ಟಿದ್ದೀನಿ. ಅಂದರೆ ಯಾವ ಕಾರಣಗಳನ್ನು ನಾನು ವಿರೋಧಿಸೋದಿಲ್ಲ, ಸಮರ್ಥಿಸೋದಿಲ್ಲ, ಏನೂ ಇಲ್ಲ. ಬಟ್ ಅದನ್ನು ಮೀರಿದಂಥ ಒಂದು ಕಾರಣ ಇದೆ ಅನ್ನುವುದು ಈ ಸಿನಿಮಾದ ಒಟ್ಟಾರೆ ಸಾರಾಂಶ. ಓಕೆ. ಈಗ ಈ ಸಿನಿಮಾದಲ್ಲಿ ಏನಾಗ್ತಾ ಇದೆ ಅಂದರೆ, ಸಿನಿಮಾದಲ್ಲಿ 2 ವಿಚಾರಗಳು. ಒಂದು ವಿಭಾಗ ಅಂದರೆ, ಒಂದು ಮನುಷ್ಯನ ಜೀವನದಲ್ಲಿ ಒಂದು 15-16 ವರ್ಷ ಈ ವಯಸ್ಸಿಗೆ ಬಂದಾಗ ಒಂದು ಮನುಷ್ಯನಲ್ಲಿ ಒಂದು ಬೌದ್ಧಿಕವಾಗಿ ಒಂದು ಬೆಳವಣಿಗೆಗಳು ಆಗುವಂಥ ಒಂದು ಕಾಲಘಟ್ಟ ಅದು. ಆ ಸಮಯ ಬಂದಾಗ ಒಂದಷ್ಟು ವಿಚಾರಗಳು ನಡೀತಾ ಇರುತ್ತೆ. ಇಷ್ಟು ವಿಚಾರಗಳು ಒಂದು ವರ್ಗ ಆದರೆ, ಅದೇ ಹುಡುಗರು ಅಂದರೆ ಆ ಶಾಲಾ ಘಟನೆಯ ಸಂದರ್ಭದಲ್ಲಿ ಇದ್ದಂಥ ಹುಡುಗರು ಅವರ ಜೀವನದಲ್ಲಿ ಇನ್ನೊಂದು 25 ವರ್ಷ, ಅಂದರೆ ಈಗ ಆ 16 ವರ್ಷದವರು ಈಗ 40-42 ವರ್ಷ ವಯಸ್ಸಾಗಿದೆ. ಸೊ ಸೇಮ್ ಮಕ್ಕಳು, ಅದೇ ಮಕ್ಕಳ ಜೀವನದಲ್ಲಿ ಏನೇನು ಬದಲಾವಣೆಗಳಾಗಿದೆ ಅದಕ್ಕೆ
ಹಳ್ಳಿ ಲವ್ ನೋಡಿ ಸರ್, ಇದೇ ಹೇಳಿದೆ, ಇದೆ ಲವ್ ಸ್ಟೋರಿ ಅನ್ನೋದು ಇಲ್ಲಿ ಅಲ್ಲ ಏನು ಏನು ಇಲ್ಲಿ ವಿಷಯ ಇಷ್ಟೇ ಸಿಂಪಲ್ ಆಗಿದೆ. ಲವ್ ಸ್ಟೋರಿ ಒಂದು ಜೀವನದಲ್ಲಿ ಲವ್ ಒಂದೇ ವಿಷಯ ಅಲ್ಲ, ಅದನ್ನ ಮೀರಿ ಅದು ಸಂಬಂಧ, ಅದು ಸೇರಿ. ಹಾಗಾಗಿ ಎಲ್ಲ ಜೀವನದಲ್ಲಿ ಬೇರೆ ಬೇರೆ ಥರದ ಘಟನೆಗಳು ನಡೀತಾ ಇರುತ್ತೆ. ಅವೆಲ್ಲ ವಿಚಾರಗಳನ್ನು ನಾನು ಕಂಡ ಹಾಗೆ, ಅಂದರೆ ನನ್ನ ಜೀವನದಲ್ಲಿ ನನಗೂ 50+, ಐ ಆಮ್ 50+, 50+ ವಯಸ್ಸಿಗೆ ನಾನು ಏನೆಲ್ಲ ನೋಡಿದ್ದೀನೋ ಅದನ್ನು ಅಳವಡಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಅಂದರೆ ನಿಮ್ಮ ಜೀವನದ ಕಥೆ ಆಗಿರ್ಬೋದು, ನನ್ನ ಜೀವನದ ಕಥೆ ಆಗಿರ್ಬೋದು, ಇಷ್ಟೇ. ಟೆಕ್ನಿಷಿಯನ್ಸ್ ಈಗ ಮುಖ್ಯವಾಗಿ DOP ಗುರುಪ್ರಶಾಂತ್ ರೈ ಅವರು ನಮ್ಮ DOP. ಆಮೇಲೆ ಶಿನೈ ವಿ ಜೋಸೆಫ್ ಅವರು ಸಂಗೀತ ನಿರ್ದೇಶಕರು. ಆಮೇಲೆ ಪಂಚಮ್ ಜೀವ ಅವರು ಸಂಗೀತ ನಿರ್ದೇಶಕರು. ಆಮೇಲೆ ಹಿನ್ನೆಲೆ ಸಂಗೀತದಲ್ಲಿ ನಮಗೆ ಶ್ರೀಧರ್ ವಿ ಸಂಭ್ರಮ್ ಅವರಿದ್ದಾರೆ. ಆಮೇಲೆ ಬಲರಾಮ್ ಅವರಿದ್ದಾರೆ, ರಾಕೇಶ್ ಆಚಾರ್ಯ ಇದ್ದಾರೆ. ಇವರು ಹಿನ್ನೆಲೆ ಸಂಗೀತಗಳನ್ನ ಇವರೆಲ್ಲ ನೀಡಿದ್ದಾರೆ. ಹಾಗೆ ನಿರ್ಮಾಣದಲ್ಲಿ ಪ್ರಶಾಂತ್ ಕಲ್ಲಡ್ಕ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಸುಮಾರು ಅಂದರೆ ನಿರ್ದೇಶನ ವಿಭಾಗದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥವರು ವಿನಯ್ ಪ್ರೀತಮ್, ಅದರ ಜೊತೆಗೆ AJ ಕಾರ್ತಿಕೇಯನ್, ಆಮೇಲೆ ಅಶ್ರಿತ್ ಅವರು ನಮ್ಮ ಜೊತೆ. ಇಲ್ಲ ಹೆಸರು ಸ್ವಲ್ಪ ತಡವಾಗ್ತೀನಿ ಅಷ್ಟೇ, ಬಿಟ್ಟರೆ ನಾನು ಯಾರನ್ನು ಮರ್ತು ಬಿಟ್ಟಿಲ್ಲ. ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಹೆಸರು ಮರೆಯೋದಂದರೆ ಹಾಗಲ್ಲ, ಅದು ಹೆಸರು ನನ್ನ ಮನಸ್ಸಲ್ಲಿದೆ, ಬಟ್ ಟಕ್ಕಂತ ಬರಲ್ಲ ಅಷ್ಟೇ. ನೋಡಿ ಅದಕ್ಕೆ ಇದು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ನಾನು ಸಿನಿಮಾದಲ್ಲಿ ಸರ್ ಇನ್ನೊಂದು ನಿಮಗೆ ಸ್ಪಷ್ಟೀಕರಣ ಏನು ಕೊಡಬೇಕಂದ್ರೆ, ಈ ಸಿನಿಮಾದಲ್ಲಿ ನಡೆದಂಥ ಘಟನೆ ಇಂಥದ್ದೇ ಭೌಗೋಳಿಕ ಹಿನ್ನೆಲೆ ಅಂತ ನಾನು ಎಲ್ಲೂ ತೋರಿಸಿಲ್ಲ. ಕರ್ನಾಟಕದ ಕನ್ನಡ ಮಾತಾಡುವಂಥ ಯಾವುದಾದ್ರೊಂದು ಭಾಗ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಇಂಥದ್ದೇ ಭೌಗೋಳಿಕ ಹಿನ್ನೆಲೆ ಅಂತ ತೋರಿಸಿಲ್ಲ. ಮೋಸ್ಟ್ಲಿ ನಾವು ಶೂಟಿಂಗ್ ಮಾಡಿದ ಪ್ರದೇಶಗಳು ದಕ್ಷಿಣ ಕನ್ನಡ, ಕಾರ್ಕಳ, ಆಮೇಲೆ ಕೊಡಗು, ಚಿಕ್ಕಮಗಳೂರು, ಆಮೇಲೆ ಕಳಸ, ಮೂಡಿಗೆರೆ, ಈ ಎಲ್ಲ ಭಾಗದಲ್ಲಿ ಶೂಟ್ ಮಾಡಿದ್ವಿ. ಬೆಂಗಳೂರು ಒಂದಷ್ಟು ಪೋರ್ಷನ್ನು ಬೆಂಗಳೂರು, ಇವೆಲ್ಲ ಜಾಗದಲ್ಲಿ ಶೂಟಿಂಗ್ ಮಾಡಿದ್ವಿ ಸರ್.